ನಮಸ್ತೆ, ಎಜಿ ನ್ಯೂಸ್ಗೆ ಸ್ವಾಗತ. ಮರಿಯಮ್ಮ ದೇವಿಯ ಹಾಗೂ ಶ್ರೀ ಸಂತ ಸೇವಲಾಲ್ ಮಹಾರಾಜರ ಮೂರ್ತಿ ಪ್ರಾಣ ಪ್ರತಿಷ್ಠಾಪನೆ ಹಾಗೂ ಕಳಸಾರೋಹಣ ಕಾರ್ಯಕ್ರಮ ಜರುಗಿದೆ. ಗದಗ ಜಿಲ್ಲೆ ಶಿರಹಟ್ಟಿ ತಾಲೂಕಿನ ಚೆಬ್ಬಿ ತಾಂಡದಲ್ಲಿ ಶ್ರೀ ಶಾಲಿವಾಹನ ಶಕೆ 1947ನೇ ವಿಶ್ವ ವಾಸುನಾಮ ಸಂವತ್ಸರ ಶ್ರಾವಣ ಮಾಸದಂದು ರವಿವಾರ ದಿವಸ ಬೆಳಿಗ್ಗೆ 10 ಗಂಟೆಗೆ ಕರಿಯಮ್ಮ ದೇವಿ ದೇವಸ್ಥಾನದಿಂದ ಶ್ರೀ ಹೊರದುರ್ಗಮ್ಮ ದೇವಿಯ ದೇವಸ್ಥಾನದವರೆಗೆ ಶ್ರೀ ಮರಿಯಮ್ಮ ದೇವಿಯ ಮೂರ್ತಿ ಹಾಗೂ ಶ್ರೀ ಸಂತ ಸೇವಲಾಲ್ ಮಹಾರಾಜರ ಮೂರ್ತಿಯ ಮೆರವಣಿಗೆಯನ್ನ ಕುಂಭಮೇಳ, ಭಜನೆ, ಡೊಳ್ಳು, ಬಂಜಾರ ಭಜನೆ, ನೃತ್ಯ, ವಿವಿಧ ವಾದ್ಯಗಳೊಂದಿಗೆ ಚಬ್ಬಿ ತಾಂಡ ಹಾಗೂ ಊರಿನ ಪ್ರಮುಖ ಬೀದಿಯಲ್ಲಿ ಮೆರವಣಿಗೆ ಮೂಲಕ ಸಂಚರಿಸಿ ಮೂಲ ದೇವಸ್ಥಾನಕ್ಕೆ ತಲುಪಿದೆ. ಮೂರ್ತಿಯ ಮಹಾರುದ್ರಾಭಿಷೇಕ, ಜಲವಾಸ, ಪುಷ್ಪವಾಸ, ಶಯನವಾಸ, ಧಾನ್ಯವಾಸದೊಂದಿಗೆ ಮೂರ್ತಿಯ ಪ್ರಾಣ ಪ್ರತಿಷ್ಠಾಪನೆ ಮಾಡಲಾಗಿದೆ. ಸೋಮವಾರ ದಿವಸ ಬೆಳಿಗ್ಗೆ 5 ಗಂಟೆಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಶ್ರೀ ಮರಿಯಮ್ಮ ದೇವಿಯ ಮೂರ್ತಿ ಹಾಗೂ ಶ್ರೀ ಸಂತ ಸೇವಲಾಲ್ ಮಹಾರಾಜರ ಮೂರ್ತಿ ಪ್ರಾಣ ಪ್ರತಿಷ್ಠಾಪನೆ ನಡೆಯಿತು. ನಂತರ ಹೋಮ, ಹವನ, ಅಲಂಕಾರ, ಪೂಜೆ, ಪೂರ್ಣಾಹುತಿಯೊಂದಿಗೆ ಕಳಸಾರೋಹಣ ಕಾರ್ಯಕ್ರಮ ಉಭಯ ಮಹಾಸ್ವಾಮಿಗಳ ನೇತೃತ್ವದಲ್ಲಿ ಜರುಗಿದೆ. ನಂತರ ಮುಂಜಾನೆ ಧಾರ್ಮಿಕ ಸಭೆಯಲ್ಲಿ ಪೂಜ್ಯ ಶ್ರೀ ಶೇಖರ ಮಹಾರಾಜರು, ಶ್ರೀ ದೇವಿ ಭಕ್ತ ಪೀಠಾಧೀಶರು, ರಾಮರಾವ್ ಮಹಾರಾಜ ಸಮಾಧಿ ಸ್ಥಳ, ಪೌರಾದೇವಿ ಪೌರಗಡ, ಶ್ರೀ ಮಣಿಪ್ರ ಫಕ್ಕೀರ ದಿಂಗಾಲೇಶ್ವರ ಮಹಾಸ್ವಾಮಿಗಳು, ಪೂಜ್ಯ ಶ್ರೀ ಸೋಮಲಿಂಗ ಮಹಾಸ್ವಾಮಿಗಳು, ಶ್ರೀ ಶಂಕರಲಿಂಗ ಗುರುಪೀಠ ಕೇಸರಟ್ಟಿ, ಶ್ರೀ ಮೌನೇಶ್ವರ ಮಹಾಸ್ವಾಮಿಗಳು, ಶ್ರೀ ಜಗದ್ಗುರು ಮೌನೇಶ್ವರ ಮಠ ಕ್ಷೇತ್ರ ವರವಿ, ಶ್ರೀ ಸೋಮಪ್ಪ ಮಂಗಲೆಪ್ಪ ಪೂಜಾರ್, ದೇವಸ್ಥಾನದ ಅರ್ಚಕರು, ಚೆಬ್ಬಿ ತಾಂಡ ದಿವ್ಯ ಸಾನ್ನಿಧ್ಯ ವಹಿಸಿದ್ರು. ಇನ್ನು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಸನ್ಮಾನ್ಯ ಶ್ರೀ ಡಾಕ್ಟರ್ ಚಂದ್ರು ಕೆ ಲವಾಣಿ, ಜನಪ್ರಿಯ ಶಾಸಕರು ಶಿರಹಟ್ಟಿ ಇವರು ವಹಿಸಿಕೊಂಡು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು. ಶಿರಹಟ್ಟಿಯ ಜಗದ್ಗುರು ಬಸವೇಶ್ವರರನ್ನ, ಸಂತ ಸೇವಾಲಾಲ್ ಮಹಾರಾಜರನ್ನ, ಮರಿಯಮ್ಮ ದೇವಿಯನ್ನ ಸ್ಮರಣೆ ಮಾಡಿ ಈ ಒಂದು ಮರಿಯಮ್ಮ ದೇವಿ ಹಾಗೂ ಸಂತ ಸೇವಾಲಾಲ್ ಮಹಾರಾಜರ ಮೂರ್ತಿ ಪ್ರಾಣ ಪ್ರತಿಷ್ಠಾಪನೆ ಮತ್ತು ದೇವಸ್ಥಾನದ ಉದ್ಘಾಟನಾ ಸಮಾರಂಭದ ವೇದಿಕೆಯಲ್ಲಿ ವಿರಾಜಮಾನರಾಗಿರುವಂತಹ ಸಂತ ಸೇವಾಲಾಲ್ ಮಹಾರಾಜ ಪೀಠದ ಪೀಠಾಧಿಪತಿಗಳನ್ನು ಮೊದಲು ಮಾಡಿಕೊಂಡು, ನಮ್ಮ ಬರುವಿ ಅಜ್ಜವರನ್ನು ಮೊದಲು ಮಾಡಿಕೊಂಡು ಎಲ್ಲ ಶ್ರೀಗಳವರಿಗೆ ಶರಣಗಳನ್ನು ಹೇಳಿ, ಈ ವೇದಿಕೆಯನ್ನ ಸರ್ಕಾರದ ಉಪಸಭಾಪತಿಗಳು, ನಮಗೆ ಆತ್ಮೀಯರಾಗಿರುವಂತಹ ಶ್ರೀ ರುದ್ರಪ್ಪಣ್ಣ ಲಮಾನಿ ಅವರೇ, ನಮ್ಮ ತಾಲೂಕಿನ ಶಾಸಕರು, ವೈದ್ಯರು. ಇನ್ನು ಉದ್ಘಾಟನೆಯನ್ನ ಸನ್ಮಾನ್ಯ ರುದ್ರಪ್ಪ ಲಮಾಣಿ, ಉಪಸಭಾಪತಿ, ಕರ್ನಾಟಕ ಸರ್ಕಾರ, ಬೆಂಗಳೂರು ಇವರು ನೆರವೇರಿಸಿದ್ರು. ಮುಖ್ಯ ಅತಿಥಿಗಳಾಗಿ ಸನ್ಮಾನ್ಯ ಎಸ್.ವಿ. ಸಂಕನೂರ ವಿಧಾನ ಪರಿಷತ್ ಸದಸ್ಯರು, ಸನ್ಮಾನ್ಯ ರಾಮಣ್ಣ ಎಸ್. ಲಮಾಣಿ, ಮಾಜಿ ಶಾಸಕರು, ಶಿರಹಟ್ಟಿ ವಿಧಾನಸಭಾ ಕ್ಷೇತ್ರ, ರಾಮಕೃಷ್ಣ ದೊಡ್ಡಮನಿ, ಮಾಜಿ ಶಾಸಕರು, ಶಿರಹಟ್ಟಿ ವಿಧಾನಸಭಾ ಕ್ಷೇತ್ರ, ಸನ್ಮಾನ್ಯ ಜಿಎಸ್. ಗಡ್ಡ ದೇವರಮಠ, ಮಾಜಿ ಶಾಸಕರು, ಶಿರಹಟ್ಟಿ ವಿಧಾನಸಭಾ ಕ್ಷೇತ್ರ, ಸುನಿಲ್ ಮಹಾಂತ ಶೆಟ್ಟರ್, ಶಿರಹಟ್ಟಿ ಮಂಡಳಿ ಅಧ್ಯಕ್ಷರು, ಹುಮಾಯನ ಮಾಗಡಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಶಿರಹಟ್ಟಿ, ದೇವಪ್ಪ ಎನ್. ಲಮಾಣಿ, ಮಾಜಿ ತಾಲೂಕು ಪಂಚಾಯಿತಿ ಸದಸ್ಯರು ಶಿರಹಟ್ಟಿ, ಜಾನು ಗುರಪ್ಪ ಲಮಾಣಿ, ಮಾಜಿ ತಾಲೂಕು ಪಂಚಾಯಿತಿ ಅಧ್ಯಕ್ಷರು ಶಿರಹಟ್ಟಿ, ಗ್ರಾಮದ ಹಿರಿಯರು ಆದ ಮಾನೂರ್ ನಾಯಕ್, ಜಾನು ನಾಯಕ್, ಜಂಬಣ್ಣ ಕಾರ್ಬಾರಿ, ರಾಮಚಂದ್ರಪ್ಪ ಕಾರ್ಬಾರಿ, ರಾಮಚಂದ್ರಪ್ಪ ಡಾವ್, ಧೇನಪ್ಪ ಡಾವ್, ಶಿವಣ್ಣ ಲಮಾಣಿ, ತೋಪಣ್ಣ ಲಮಾಣಿ, ತಿಪ್ಪಣ್ಣ ಲಮಾಣಿ, ಎನ್.ಕೆ. ಲಮಾಣಿ, ಕೇಶವ ಅಂಗಡಿ, ಧರ್ಮಪ್ಪ ಜಾಪಣ್ಣ ಲಮಾಣಿ, ತಾರಪ್ಪ ಹಾಸ್ಯಪ್ಪ ಲಮಾಣಿ, ಗುರಪ್ಪ ನಾಥಪ್ಪ ಲಮಾಣಿ, ಪಾಂಡಪ್ಪ ಜಾಪಣ್ಣ ಪೂಜಾರ್, ವೀರೇಶ್ ಪಶಾರದ, ಹೊನ್ನಪ್ಪ ವಡ್ಡರ್, ಆನಂದ ನಾಯಕ, ಮಂಜುಳ ತಾಂಡ, ಗುರಪ್ಪ ಲಮಾಣಿ, ಬೂದಿಹಾಳ್, ಈರಣ್ಣ ಚೌಹಾಳ್, ಕುಮಾರ್ ಲಮಾಣಿ, ಲಿಂಬಣ್ಣ ಲಮಾಣಿ, ಮಲ್ಲೇಶಪ್ಪ ಲಮಾಣಿ, ಅಕ್ಕಿಗುಂದ ತಾಂಡೆ, ಇನ್ನು ಅನೇಕ ಚಿಬ್ಬಿ ಗ್ರಾಮ ಮತ್ತು ತಾಂಡದ ಮುಖಂಡರು, ಹಿರಿಯರು, ತಾಯಂದಿರು, ಸುತ್ತಮುತ್ತಲಿನ ಗ್ರಾಮಸ್ಥರು ಪಾಲ್ಗೊಂಡಿದ್ದರು. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರ ಬೀದಿಗೆ ಬದಲು ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.